ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಕುತರ್ಕಿಗಳ ಮಾತಿಗೆ ಕುಗ್ಗಬೇಡ, ಹಿತಶತ್ರುಗಳ ಮಾತಿಗೆ ಹಿಗ್ಗಬೇಡ. ಕುತರ್ಕಿಗಳ ಮಾತಿಗೆ ಕುಗ್ಗಬೇಡ, ಹಿತಶತ್ರುಗಳ ಮಾತಿಗೆ ಹಿಗ್ಗಬೇಡ. ನಿನ್ನಾತ್ಮನ ಮಾತು ನೀ ಕೇಳುವುದೇ ಲೇಸೆಂದ ನಮ್ಮ ಕಲಾ ಸಂಗಮನಾಥ. ನಿನ್ನಾತ್ಮನ ಮಾತು ನೀ ಕೇಳುವುದೇ ಲೇಸೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ನಮ್ಮ ಸುತ್ತಮುತ್ತ ವಿವಿಧ ರೀತಿಯ ಜನರನ್ನು ನಾವು ನೋಡ್ತೀವಿ. ಅದರಲ್ಲಿ ಕೆಲವೊಬ್ಬರು ನೇರವಾಗಿ ಕೊಂಕುಗಳನ್ನು ಮಾತಾಡ್ತಾ ನಮ್ಮಲ್ಲಿ 99 ಒಳ್ಳೆಯ ಅಂಶಗಳು ಇದ್ದರೂ ಕೂಡ ಒಂದು ಕೆಟ್ಟ ಅಂಶವನ್ನೇ ಹುಡುಕಿ ತೆಗೆಯುವಂತಹ ಅನೇಕ ಕುತರ್ಕಿಗಳು ಇರ್ತಾರೆ. ಅಂತಹ ಕುತರ್ಕಿಗಳ ಮಾತಿಗೆ ನಾವು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಅದೇ ರೀತಿಯಾಗಿ ಇನ್ನೊಂದು ಕೆಲವು ಜನ ಇರ್ತಾರೆ ಹಿತಶತ್ರುಗಳು ಅಂತ. ನಮ್ಮ ಪಕ್ಕದಲ್ಲೇ ಕೂತಿರ್ತಾರೆ, ಎದುರುಗಡೆ ಚೆನ್ನಾಗೇ ಮಾತಾಡ್ತಾರೆ, ಆದರೆ ಬೆನ್ನಲ್ಲಿ ಚೂರಿ ಹಾಕುವ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಸೊ ಅಂಥವರ ಮಾತಿಗೂ ಕೂಡ ನಾವು ಹಿಗ್ಗಬಾರ್ದು. ಕುತರ್ಕಿಗಳ ಮಾತಿಗೆ ಕುಗ್ಗಬಾರ್ದು, ಹಿತಶತ್ರುಗಳ ಮಾತಿಗೆ ಹಿಗ್ಗಬಾರ್ದು. ನಮ್ಮ ಆತ್ಮನ ಮಾತಿಗೆ ನಾವು ಬೆಲೆ ಕೊಡಬೇಕು. ಹೇಗೆ ಅಂತಂದರೆ, ನಾವು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಸಂತೃಪ್ತ ಆಗುತ್ತೆ, ಅವಾಗ ನಾವು ಹಿಗ್ಗಬೇಕು. ನಾವೇನಾದರೂ ಕೆಟ್ಟದ್ದನ್ನು ಮಾಡಿದರೆ ನಮಗೆ ಚುಚ್ಚುತ್ತೆ, ಅವಾಗ ದುಃಖ ಪಡಬೇಕು. ಅದಕ್ಕೆ ಬಿಟ್ಟು ನಾವು ಯಾರೇನೋ ಅಂದರು ಅಂತ ಅಳ್ತಾ ಕೂರೋದಾಗಲಿ, ಕುಗ್ಗೋದಾಗಲಿ, ಕುಸಿಯೋದಾಗಲಿ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಕೆಲವೊಬ್ಬರು ನಮ್ಮ ಪಕ್ಕದಲ್ಲೇ ಕೂತು ಹಿಂದೆ ಚಾಡಿ ಮಾತಾಡಿ ಮುಂದೆ ಚೆನ್ನಾಗಿದೆ ಶಬಾಷ್ ಅಂತ ಹೇಳಿ ನಮ್ಮನ್ನೇ ಕಾಲೆಳೆಕ್ಕೆ ನೋಡ್ತಾ ಇರ್ತಾರಲ್ಲ, ಅಂಥವರ ಮಾತು ಕೇಳಿ ನಾವು ಉಬ್ಬಿ ಹಿಗ್ಗಿ ನಾವು ಆ ಒಂದು ತಪ್ಪನ್ನು ಮಾಡಬಾರ್ದು ಬಂಧುಗಳೇ. ಯಾವತ್ತೂ ಕೂಡ ನಮ್ಮ ಒಂದು ಮನಸ್ಸಾಕ್ಷಿ, ನಮ್ಮ ಒಂದು ಆತ್ಮಸಾಕ್ಷಿ ಅನ್ನೋದಿದೆಯಲ್ಲ, ಅದೇ ನಮ್ಮ ನಿಜವಾದ ಮಾರ್ಗದರ್ಶಕ. ಯಾಕಂದರೆ ನೋಡಿ, ನಮಗೆ ಗೊತ್ತಿರುತ್ತೆ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಆತ್ಮಸಂತೃಪ್ತಿ ಸಿಗುತ್ತೆ. ನಾನೇನೋ ಒಂದು ತಪ್ಪು ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಮನಸ್ಸು ಹೇಳ್ತಾ ಇರುತ್ತೆ, ನೀನು ತಪ್ಪು ಮಾಡ್ತಾ ಇದೀಯಾ, ಆ ದಾರಿಯಲ್ಲಿ ನೀನು ಹೋಗಬೇಡ ಅಂತ ಅದು ಮನಸ್ಸು ನಮಗೆ ತಿದ್ದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಸೊ ಅವಾಗ ನಾವೇನೋ ಅಕಸ್ಮಾತಾಗಿ ತಪ್ಪು ಮಾಡಿದ್ದಾಗ ನಮಗೆ ಮನಸ್ಸಿಗೆ ಚುಚ್ಚುತ್ತೆ. ಸೊ ಅದೇ ನಮ್ಮ ನಿಜವಾದ ಮಾರ್ಗದರ್ಶಕ. ಹಾಗಾಗಿ ಕುತರ್ಕಿಗಳ ಮಾತಿಗೆ ಕುಗ್ಗುವುದು ಬೇಡ, ಹಿತಶತ್ರುಗಳ ಮಾತಿಗೆ ಹಿಗ್ಗುವುದು ಬೇಡ. ನಮ್ಮ ಆತ್ಮನ ಮಾತು ನಾವು ಕೇಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.